ಎಲ್ಲ ದೊಡ್ಡ ಆ್ಯಕ್ಟರ್ಸ್ ಇರೋದು. ಸುದೀಪ್ ಸರ್ ಅಷ್ಟೇ, ಆ ಟೈಮಲ್ಲಿ ಅವ್ರು ನೋಡೋಕ್ಕಾಗಿರಲಿಲ್ಲ ಸಿನಿಮಾನ. ಇವತ್ತಿಗೆ ನೋಡಿದಾರ ಗೊತ್ತಿಲ್ಲ ನನಗೆ. ಸೊ ಈವನ್ ವಿಕ್ರಾಂತ್ ರೋಣ ಮಾಡೋ ಟೈಮಲ್ಲೂ ವೆನ್ ಐ ಟೋಲ್ಡ್ ಹಿಮ್ ಇದು ರಂಗಿತರಂಗ 2 ಅಂತ ಇದ್ದಿದ್ದು, ಬಟ್ ಆ ವರ್ಲ್ಡಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದಾಗ್ಲೂ ಕೆಲವ್ರು ಅವಾಗ ಅಲ್ಲ ಅದನ್ನ ಯಾಕೆ ಮಾಡ್ತೀರಾ ನೀವು ಅಂತಲೂ ಹೇಳಿದ್ರು ಅವ್ರಿಗೆ. ಆ ಟೈಮಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು, ಒಂದು ಸಕ್ಸಸ್ ಆಗಿರೋ ಸಿನಿಮಾ ನಾವು ಯಾಕೆ ವಾಟ್ ಇಫ್ ಇಟ್ ಇಸ್ ರಂಗಿತರಂಗ, ಇಟ್ಸ್ ಕತೆ ಬೇರೆ ಇದು ಬೇರೆ, ಆ ವರ್ಲ್ಡಲ್ಲಿ ಸೆಟ್ ಆಗಿರುತ್ತಾನೆ ಮಾಡೋಣ ಅಂತ. ಅವತ್ತು ಅವರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಎಂಟೈರ್ ಇಂಡಸ್ಟ್ರಿ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಐ ಥಿಂಕ್ ತುಂಬ ಕಮ್ಮಿ ಜನಕ್ಕೆ ಆ ಥರ ಒಂದು ಆಪರ್ಚುನಿಟಿ ಸಿಗೋದು, ಮೊದಲನೇ ಸಿನಿಮಾದಲ್ಲೇ ಆ ಸಕ್ಸಸ್ ಕಾಣೋದು ಅಂತ. ರವಿ ಸರ್ ಆಫ್ಕೋರ್ಸ್ ಇನ್ನೊಂದು, ಅವರಂತೂ ಸಿನಿಮಾ ನೋಡ್ಬಿಟ್ಟು 2-3 ಸಲ ಹೋದೆ ಅವ್ರ ಮನೆಗೆ. ಬಿಕಾಸ್ ನಾನು ಅವ್ರ ಸಿನಿಮಾದು ಫುಲ್ಲು ಅವ್ರಿಗಿಂತ ಜಾಸ್ತಿ ನನಗೆ ಗೊತ್ತಿರುತ್ತೆ ಅವ್ರ ಸಿನಿಮಾ ಬಗ್ಗೆ. ಅವ್ರಿಗೆ ಅದನ್ನು ಹೇಳಿದ್ದೀನಿ ನಾನು. ಎಲ್ಲ ಒಂದು ಸೀನ್ಗಳ ಬಗ್ಗೆ ಇದು ಹೆಂಗೆ ಮಾಡಿದ್ರಿ, ಇದ್ರ ಯಾವ ಥರ ಯೋಚನೆ ಮಾಡ್ತಾಯಿದ್ರಿ, ಇದೆಲ್ಲ ಈ ಥರ ಎಲ್ಲ ಪ್ರಶ್ನೆಗಳು ಕೇಳ್ತಾಯಿದ್ದೆ. ಆ್ಯಂಡ್ ಅವರು ನಮ್ಮ ಸಿನಿಮಾ ಬಗ್ಗೆ ಮಾತುಗಳು ಹಾಡ್ತಾಯಿದ್ರು, ಒಳ್ಳೆ ಮಾತುಗಳು. ಸೊ ಪ್ರತಿಯೊಬ್ಬರೂ ತುಂಬ ಹೆಸರುಗಳು ಮರ್ತಿರ್ಬೋದು ನಾನಿಲ್ಲಿ, ಬಟ್ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರ್ 10 years ಹಿಂದೆ ಒಂದು ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದರೆ ಈಗ ಮತ್ತೊಂದು ಮ್ಯಾಜಿಕ್ ಸ್ಟಾರ್ಟ್ ಆಗಿದೆ ಸರ್, ಬಿಲ್ಲಾರಂಗ ಭಾಷಾ. ಆ ಸಿನಿಮಾ ಮೇಲೆ ನಿರೀಕ್ಷೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಈಗ ಅಷ್ಟೇ ಒಂದಷ್ಟು ಸೆಟ್ ಫೋಟೋಗಳಂತ ಓಡಾಡ್ತಾ ಇದೆ ಮತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಕುತೂಹಲದ ಪ್ರಶ್ನೆಗಳು ಇದ್ದೇ ಇದೆ. ಹೇಗೆ ನಡೀತಾ ಇದೆ ಸರ್? ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ಕೆಡ್ಯೂಲ್ ಶೂಟ್ ಮಾಡಿದ್ವಿ, ಇನ್ನೊಂದು ಇವಾಗ ಯುರೋಪಲ್ಲಿ ಒಂದು VFX ಬೇಸ್ಡ್ ಒಂದು ಶೂಟ್ ಒಂದು ಮಾಡಬೇಕಾಗಿದೆ. ಅದು ವೀಸಾ ಪ್ರಾಸೆಸ್ ಎಲ್ಲ ನಡೀತದೆ. ಸೊ ಹೋಪ್ಫುಲಿ ಜುಲೈಯಲ್ಲಿ ಆಗೋ ಸಾಧ್ಯತೆ ಇದೆ. ಸೊ ಅದಾದಮೇಲೆ ಆಗಸ್ಟಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಉಳಿದಿದ್ದೆಲ್ಲ. ಸೊ ಅಂದರೆ ನಾವು ಆಲ್ರೆಡಿ ಗೊತ್ತಿತ್ತು ಇದೊಂದು ಅಷ್ಟು ಸುಲಭವಾದ ಪ್ರಾಜೆಕ್ಟ್ ಅಲ್ಲ ಅಂತ, ಯಾಕೆಂದರೆ ರಿಕ್ವೈರ್ಮೆಂಟ್ಸ್ ತುಂಬ ಇದೆ ಆ್ಯಂಡ್ ಪ್ರಿಪ್ರೇಷನ್ಸ್ ತುಂಬ ಇದೆ. ಆ್ಯಂಡ್ ತುಂಬ ದೊಡ್ಡ ಬಜೆಟಲ್ಲಿ ಮಾಡ್ತಾಯಿದ್ರು. ಇವಾಗ 2 ಕೋಟಿಲಿ ಸಿನಿಮಾ ಮಾಡಿದ್ರೆ 2 ಕೋಟಿ ಸಾಲಲ್ಲ, 100 ಕೋಟಿ ಮಾಡಿದ್ರೆ 100 ಕೋಟಿ ಸಾಲಲ್ಲ. ಆ ರೀತಿಯಲ್ಲೇ ನಾವು ಏನು ವಿಷನ್ ಅಂದ್ಕೊಂಡಿದ್ದೀವಿ, ನಮ್ಮ ಬಜೆಟ್ ದೊಡ್ಡದಿದ್ರೂ ಅದರಲ್ಲಿ ಹೇಗೆ ಮುಗಿಸ್ಬೇಕು ಅನ್ನೋದೇ ಒಂದು ತುಂಬ ದೊಡ್ಡ ಚಾಲೆಂಜಾಗಿ ತೊಗೊಂಡು ಮಾಡ್ತಾಯಿದ್ದೀವಿ. ಸೊ ಪ್ಲ್ಯಾನಿಂಗಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತದೆ, ಬಟ್ ಏನೇನು ತೆಗಿತಾ ಇದ್ದೀವಿ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ವಿ ಆರ್ ವೆರಿ ಹ್ಯಾಪಿ. ಸೊ ಅದೇ ನಮಗೂ ಆದಷ್ಟು ಶೇರ್ ಮಾಡಬೇಕು ಅನಿಸುತ್ತೆ. ಬಟ್ ಏನಂದರೆ ಈಗಲೇ ತುಂಬ ನಾವು ನಮ್ಮ ಆಡಿಯನ್ಸ್ಗೆ, ಫ್ಯಾನ್ಸ್ಗೆಲ್ಲ ಶೇರ್ ಮಾಡ್ಕೊಂಡು ಹೋದರೆ ಸಿನಿಮಾ ಬರೋ ಟೈಮಲ್ಲಿ ಆ ಒಂದು ಆ್ಯಂಟಿಸಿಪೇಷನ್ ಏನಿರುತ್ತೆ ಇದಿರುತ್ತೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಫ್ಯಾನ್ಸ್ಗೊಂದು ಇರುತ್ತೆ, ಏನು ಪ್ರಮೋಟ್ ಮಾಡ್ತಾ ಇಲ್ಲ ಫಿಲ್ಮ್ನ ಅಂತ. ಪ್ರಮೋಟ್ ಮಾಡೋ ಟೈಮಲ್ಲಿ ಖಂಡಿತ ದೊಡ್ಡದಾಗೆ ಮಾಡ್ತೀವಿ. ಯಾಕಂದರೆ ನೀವು ತುಂಬ ಸಿನಿಮಾಗಳು ನೋಡಿರ್ತೀವಿ. ಕೆಲವು ಸಿನಿಮಾಗಳು ಲಾಸ್ಟ್ ರಿಲೀಸ್ಗೆ 2 ದಿನ ತಿಂಗಳು ಮುಂಚೆ ಬಂದುಬಿಟ್ಟು ದೊಡ್ಡದಾಗಿ ಪ್ರಮೋಟ್ ಮಾಡಿ ಇನ್ ಅ ಬಿಗ್ ವೇ ದೇ ಮೇಕ್ ಆ್ಯನ್ ಇಂಪ್ಯಾಕ್ಟ್. ಸೊ ಅಫ್ಕೋರ್ಸ್ ಸುದೀಪ್ ಸರ್ ಇರೋದನ್ನು ನಾವು ಅಲ್ಲಿವರೆಗೆ ಕಾಯಬೇಕು ಅಂತಿಲ್ಲ, ಬಿಗಿನಿಂಗಿಂದನೇ ನಾವು ಪ್ರಮೋಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನ ಪ್ಲ್ಯಾನ್ ಮಾಡಿಕೊಂಡು ಖಂಡಿತ ತುಂಬ ದೊಡ್ಡ ರೀತಿಯಲ್ಲೇ ಮಾಡ್ತೀವಿ. ಸರ್ ನಿಮ್ಮ ಕೈ ಚೇಳಾಗೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲೇ ವರ್ಕ್ ಆಗಿದೆ. ಯಾಕಂದರೆ ವಿಕ್ರಾಂತ್ ರೋಣ ಸುದೀಪ್ ಅವ್ರನ್ನ ಆ ಮಟ್ಟದಲ್ಲಿ ಆ ಲುಕ್ನಲ್ಲಿ ನೋಡೇ ಇರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೋಬೋದು ಅಂತ ಸಣ್ಣದನ್ನು ಗ್ಲಿಮ್ಸೆ ಬೇರೆ ಬೇರೆ ತಲೆನಲ್ಲಿ ಹುಳ ಬೀಳ್ತದೆ, ಈ ಥರ ಇರ್ಬೋದಾ ಸುದೀಪ್ ಅವ್ರ ಪಾತ್ರ ಅನ್ನೋ ರೀತಿ? ಸೊ ಈ ಸಿನಿಮಾ ಸುದೀಪ್ ಸರ್ಗೆ ಅಂತಲೇ ಬರ್ದಿದ್ದು ಸಿನಿಮಾ. ವಿಕ್ರಾಂತ್ ರೋಣ ನನಗೆ ಅಲ್ಲೂ ಕೂಡ ಹೇಳಿದೆ, ಅದು ರಂಗಿತರಂಗ 2 ಅಂತ ಫಸ್ಟ್ ಸ್ಟಾರ್ಟ್ ಆಗಿ ಅದಾದಮೇಲೆ ಸುದೀಪ್ ಸರ್ ಬಂದಾಗ ಪಾತ್ರದ ಹೆಸರು ವಿಕ್ರಾಂತ್ ರೋಣ ಆಯಿತು. ಫಸ್ಟ್ ಫ್ಯಾಂಟಮ್ ಅಂದ್ಕೊಂಡು, ಆಮೇಲೆ ಆ ಪಾತ್ರದ ಹೆಸರು ಇಡೋಣ ಅಂತ ಚೇಂಜ್ ಆಯಿತು. ಸೊ ಸರ್ಟನ್ ಥಿಂಗ್ಸ್ ಚೇಂಜ್ಡ್. ಅವರ ಇಮೇಜಿಗೆ ಸೂಟ್ ಆಗೋದಕ್ಕೋಸ್ಕರ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದೆ ಅವ್ರಿಗೆ ನರೇಟ್ ಮಾಡೋಕ್ಕೆ ಮುಂಚೆ. ಸೊ ಅಫ್ಕೋರ್ಸ್ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇತ್ತು. ದಟ್ ನಾವು ರಂಗಿತರಂಗ ಮೊದಲೇ ಹೇಳಬೇಕಿತ್ತು, ಹೇಳದೇ ಇದ್ದಿದ್ದರಿಂದ ಒಂದಷ್ಟು ಜನ ಇದು ರಂಗಿತರಂಗ ಥರನೇ ಮಾಡಿದ್ರು ಅನ್ನೋ ಒಂದು ಕಮೆಂಟ್ಸೂ ಬಂತು ನಮಗೆ. ಆ್ಯಂಡ್ ಪ್ರಾಬ್ಲಿ ನಾವು ಇವಾಗೇನು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ಸ್ ಆಯಿತು, ಇನ್ನೊಂದು 2-3 ಟೈಮ್ಸ್ ಜಾಸ್ತಿ ಆಗ್ಬೋದಿತ್ತೇನೋ ನಾವು ಅದನ್ನು ಮುಂಚೆನೇ ಆ ಲೈನಲ್ಲೇ ಪ್ರಮೋಟ್ ಮಾಡಿದರೆ ಅಂತ. ಬಟ್ ದೊಡ್ಡ ಸಿನಿಮಾ ಅಂದಾಗ ಕೆಲವು ಸಲ ಏನಾಗುತ್ತೆ, ಸ್ಟೇಕ್ ಹೋಲ್ಡರ್ಸ್ ತುಂಬ ಜನ ಇರ್ತಾರೆ, ಒಬ್ಬೊಬ್ರದ್ದೊಂದೊಂದು ಒಪಿನಿಯನ್ ಇರುತ್ತೆ. ಕೆಲವರು ಇಲ್ಲ ಸರ್ ಅದು ಹೇಳಿದ್ರೆ ನಮಗೆ, ನಾವೊಂದು ಸೂಪರ್ ಸ್ಟಾರ್ನ ಇಟ್ಕೊಂಡು ಅದನ್ನು ಹೇಳಿದ್ರೆ ನಮ್ಗೆ ನೆಗೆಟಿವ್ ಆಗ್ಬೋದು ಅಂತ ಕೆಲವರು. ಸೊ ನನಗೆ ಫಸ್ಟಿಂದನೂ ಇತ್ತು ಅದೊಂದು ಹೇಳ್ಬಿಡೋಣ, ಟ್ಯಾಗ್ಲೈನ್ ಹಾಕೋಣ ಅಂತ. ಬಟ್ ಬೇರೆ ಕಡೆಯಿಂದ ಆ ರೀತಿ ಒಂದು ರೆಸ್ಪಾನ್ಸ್ ಬಂದಾಗ ಓಕೆ ಎನಿವೆ ಸಿನಿಮಾ ರಿಲೀಸ್ ಆದಮೇಲೆ ಅದು, ಬಿಕಾಸ್ ನಾವು ಇಫ್ ಯು ಸಿ ಕಮರೊಟ್ಟು ಅಂತಲೇ ಹೆಸರಿಟ್ಟಿರೋದು. ಇಫ್ ಯು ಸಿ ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಇಂಟ್ರೋಲ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಕ್ಲೈಮ್ಯಾಕ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಬೋತ್ ರಂಗಿತರಂಗ ಆ್ಯಂಡ್ ವಿಕ್ರಾಂತ್ ರೋಣ ಸೇಮ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಇಂಟ್ರೋಲಲ್ಲಿ ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋದು, ಕ್ಲೈಮ್ಯಾಕ್ಸಲ್ಲಿ ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋದು. ಸೊ ಅದೊಂದು ಅನ್ರಿಲೇಟೆಡ್ ಪ್ರೀಕ್ವೆಲ್ ಥರ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಅದೊಂದು ನನಗೆ ಬೇಜಾರಿತ್ತು, ದಟ್ ಏನೋ ಮೊದಲೇ ಹೇಳಿದ್ದಿದ್ರೆ ಫ್ಯಾನ್ಸ್ ಇನ್ನೂ ಖುಷಿಪಟ್ಟಿರೋರು ಅಂತ. ಬಟ್ ಈ ಸಲ ಬಿಕಾಸ್ ಇಟ್ ಈಸ್ ಡಿಸೈನ್ಡ್ ಫಾರ್ ಸುದೀಪ್ ಸರ್ ಆ್ಯಂಡ್ ಬೈ ಡಿಸೈನ್ ಇಟ್ ಇಸ್ ಅ ಕಮರ್ಷಿಯಲ್ ಫಿಲ್ಮ್. ವಿಕ್ರಾಂತ್ ರೋಣ ಕಮರ್ಷಿಯಲ್ ಇರಲಿಲ್ಲ, ಕೆಲವು ಎಲಿಮೆಂಟ್ಸ್ ನಾವು ಆಮೇಲೆ ಆ್ಯಡ್ ಮಾಡಿದ್ವಿ ಫಾರ್ ಸುದೀಪ್ ಸರ್ ಇಮೇಜ್ಗೆ. ನಾವು ಇದು ಮಾಡಬೇಕು ಅಂದರೆ ಅದು ಮಾಡಬೇಕು ಅಂತ, ಅಂದರೆ ಅವ್ರಿಗೆ ನರೇಟ್ ಮಾಡೋಕ್ಕೆ ಮುಂಚೆನೇ ಚೇಂಜಸ್ ಮಾಡ್ಕೊಂಡು ಮಾಡಿದ್ದು ನಾನು. ಸೊ ಇಲ್ಲಿ ಇಟ್ ಇಸ್
ಡಿಸೈನ್ಡ್ ಆ್ಯಸ್ ಅ ಕಮರ್ಷಿಯಲ್ ಫಿಲ್ಮ್ ಮೊದಲಿಂದನು. ಅದು ಯಾವತ್ತಿಂದ ತಲೆಗೆ ಬಂತು. ಇನ್ಫ್ಯಾಕ್ಟ್ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಏನಂದರೆ, ನಾನು ರಂಗಿತರಂಗ ಯು ಎಸ್ಗೆ ನಾವೇನು ಟ್ರಾವೆಲ್ ಮಾಡಿದ್ವಿ ರಿಲೀಸ್ಗೆ ಇದಕ್ಕೆ. ಸೊ ಅಲ್ಲೆಲ್ಲ ರೆಸ್ಪಾನ್ಸ್ ನೋಡಿದಾಗ ನಾನು ಫುಲ್ಲು ಇದು ಬೇರೆ ಲೆವೆಲ್ ಹೊಟ್ಟೋಗಿದೆ ಅಂತ ಹೇಳ್ಬಿಟ್ಟು, ಒಂದು ಕಡೆ ನಾವು ಫ್ಲೈಟಲ್ಲಿ ವಿ ವರ್ ಗೋಯಿಂಗ್ ಟು ಅನದರ್ ಲೊಕೇಶನ್. ಆವಾಗ ಈ ಬಿಲ್ಲಾರಂಗ ಭಾಷಾ ಕಥೆದು ಒಂದು ಇದು ಬರೆದಿದ್ದೆ. ಅದನ್ನು ನಾನು ಸುಮ್ಮನೆ ನಿರೂಪ್ ಹೇಳ್ದೆ, ನನಗೆ ಇದಕ್ಕೊಂದು ಟೈಟ್ಲ್ ಐಡಿಯಾ ಬಂತು ಅಂತ ಕೇಳಿದೆ. ಏನು ಅಂತ ಕೇಳ್ದೆ. ಬಿಲ್ಲಾರಂಗ ಭಾಷಾ ಅಂದೆ. ಆ ಫ್ಲೈಟಲ್ಲಿ ಬಂದಿದ್ದ ಐಡಿಯಾ ನನಗೆ, ಬಿಲ್ಲಾರಂಗ ಭಾಷಾ ಟೈಟ್ಲ್. ಅವ್ನು ಕೇಳಿದ ತಕ್ಷಣ ಸಖತ್ತಾಗಿದೆ ಇದು ಟೈಟ್ಲು ಅಂತ ಹೇಳ್ದ. ಸೊ ಅವತ್ತಿಂದ ಅದೊಂದು ಇತ್ತು ತಲೆಯಲ್ಲಿ. ದೆನ್ ಅಫ್ಕೋರ್ಸ್ ಸುದೀಪ್ ಸರ್ ಮೀಟ್ ಆಗಿ ದಟ್ ಅನೌನ್ಸ್ಮೆಂಟ್ ಆಯಿತು, ಆಗಿ ಆಮೇಲೆ ವಿಕ್ರಾಂತ್ ರೋಣ ಆಯಿತು. ಇವತ್ತಿಗೆ ಮತ್ತೆ ಬಂದಿದ್ದೀವಿ ಬಿಲ್ಲಾರಂಗ ಭಾಷೆಗೆ.